ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋ ಯಾರೆಲ್ಲ ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಇವತ್ತಿನ ಅಡುಗೆನೂ ಎಲ್ಲ ಆಗಿತ್ತು, ನಾಷ್ಟನೂ ಆಗಿತ್ತು. ಮನೆಯವರು ಕೂಡ ಡ್ಯೂಟಿಗೆ ಹೋದರು, ಮಕ್ಕಳು ಕೂಡ ಸ್ಕೂಲಿಗೆ ಹೋಗಿದ್ದಾರೆ. ನಾಳೆಗೆ ನಾಷ್ಟಕ್ಕಂತ ಹೇಳಿ ಸಂಡೇ ಇತ್ತಲ್ಲ, ಮನೆಯಾಗನೇ ಇರ್ತಾರೆ ಹುಡುಗರು ಎಲ್ಲರೂ ಕೂಡ. ಸ್ವಲ್ಪ ಲೇಟ್ ಆದ್ರೂ ನಡಿತೈತಿ, ದೋಸೆ ಮಾಡೋಣ ಅಂತ ಹೇಳಿ ದೋಸೆಗೆ ನೆನೆ ಹಾಕಕತ್ತಿದ್ದೆ. ಏನೇನು ಹಾಕ್ತೀನಿ ಅಂತೇಳಿ ಒಬ್ಬೊಬ್ರದ್ದು ಒಂದೊಂದು ಮೆಥಡ್ ಇರ್ತೈತಿ, ಒಬ್ಬೊಬ್ರು ಒಂದೊಂದು ಥರ ಐಟಮ್ಸ್ ಎಲ್ಲ ಹಾಕ್ತಾರೆ. ನಾನು ಏನೇನು ಹಾಕ್ತೀನಿ, ನಂದು ಅಂದರೆ ದೋಸೆ ಮೆತ್ತಗೆ ಮತ್ತು ಕಲರ್ ಕೂಡ ಚೆನ್ನಾಗಿ ಬರ್ತಾವೆ. ಹಂಗನೇ ನನ್ನ ಮೆಥಡ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ಇಲ್ಲಿ ಇಷ್ಟಕ್ಕೆ ಅಂದರೆ ಒಂದು ಸೇರು ಆಗುವಷ್ಟು, ಸೇರು ಅಂದರೆ 1 kg ಆಗುವಷ್ಟು. ಅಂದರೆ ಸ್ವಲ್ಪ ಇಷ್ಟು ಯಾಕೆ ಹಾಕ್ತಾಯಿದ್ದೀನಿ ನಮಗಷ್ಟ ಅಂದರೆ, ಕೆಳಗಡೆಯವ್ರ ಮನೆ ಏನೋ ಪೂಜೆ ಮಾಡಿದ್ರು ಅಂತ ಹೇಳಿ ಸ್ವಲ್ಪ ಎಲ್ಲ ಅಡುಗೆ ಎಲ್ಲ ತಂದು ಕೊಟ್ಟಿದ್ರು. ಅವೆಲ್ಲ ಬಾಂಡೆ ಎಲ್ಲ ಮನೆಯಾಗಿದ್ದು ಅವನ್ನ ವಾಪಸ್ ಹಂಗೆ ಕೊಡೋದೇನ್ರಿ, ಅದಕ್ಕೆ ನಾಳೆ ನಾಷ್ಟಕ್ಕೆ ಮಾಡ್ತಿದ್ದೀನಲ್ಲ ಹೆಂಗಿದ್ರು ಅವನ್ನ ಹಾಕಿಕೊಟ್ರೆ, ದೋಸೆನ ಹಾಕಿಕೊಟ್ರೆ ಆಯಿತು ಅಂತ ಸ್ವಲ್ಪ ಅಕ್ಕಿನ ಜಾಸ್ತಿ ತೊಗೊಂಡಿನಿ. 1 ಸೇರಾಗುವಷ್ಟು ಅಕ್ಕಿ ತೊಗೊಂಡಿನಿ. ಇವತ್ತನ್ನ ಇವಾಗ ತೊಳ್ಕೊತೀನಿ, ಒಂದು 2 ಸಲ ತೊಳೆದಿಟ್ಕೊತೀನಿ. ಈಗ ರೇಷನ್ ಅಕ್ಕಿ ಚಲೋ ಅಕ್ಕಿ ಅಲ್ಲ, ರೇಷನ್ ಅಕ್ಕಿ. ಇವತ್ತನ್ನ 2 ಸಲ ಸ್ವಚ್ಛಂಗೆ ತೊಳಿಬೇಕ್ರಿ. ಮೊದಲೆಲ್ಲ ಕ್ಲೀನ್ ಮಾಡೇನಿ, ಸ್ವಲ್ಪ ಭತ್ತ ಹಳ್ಳ ಇರ್ತಾವವ, ಅಷ್ಟು ಚಲೋ ಇರೋದಿಲ್ಲ. ಅದಕ್ಕೆ ಸ್ವಲ್ಪ ಸ್ವಚ್ಛ ಮಾಡಿ ನೀರಾಗ ಹಾಕಿ ತೊಳಿತೇನೆ ನೋಡ್ರಿ. ಇವತ್ತನ್ನ 1 ಸಲ ತೊಳ್ದೀನಿ ಅಕ್ಕಿ, 1 ಸಲ ತೊಳ್ದೀನಿ. ಇವಾಗ ಇನ್ನೆಲ್ಲ ಹಾಕ್ಕೊಳ್ತೀನಲ್ಲ ಮತ್ತೊಂದು ಸಲ, ಅಂದರೆ ಬೇಳೆಗಳೆಲ್ಲ ಹಾಕ್ಕೊತೀನಲ್ಲ ಮತ್ತೊಂದು ಸಲ ವಾಶ್ ಮಾಡ್ಕೊತೀನಿ. ಉದ್ದಿನ ಬೇಳೆ ನಾನು ಜಾಸ್ತಿ ಹಾಕ್ತಿಲ್ಲ ನೋಡಿ. ಈ ಕಪ್ನಿಂದ ಇಷ್ಟು 1 ಸೇರಿಗೆ ನೀವು ಕಡಿಮೆ ಹಾಕ್ಕೊಳ್ತಿದ್ರೆ ಕಡಿಮೆ ಹಾಕ್ಕೊಳ್ಬೋದು. ಮತ್ತು ಹೆಸರು ಬೇಳೆ ಇಷ್ಟೇ, ತೊಗರಿ ಬೇಳೆ ಸ್ವಲ್ಪ ಹಾಕ್ಕೊಳ್ತೀವಿ. ನೀವು ತೊಗರಿದ್ರ ಬದಲು ಕಡಲೆಬೇಳೆನೂ ಹಾಕೋಬೋದು. ಕಡಲೆಬೇಳೆ ಇಲ್ಲಾಗಿತ್ತು, ನಾನು ಪ್ರತಿ ಸಲ ಕಡಲೆಬೇಳೆನೇ ಹಾಕಿರ್ತೀನಿ. ಕಡಲೆಬೇಳೆ ಇಲ್ಲ ಅಂದಾಗ ನಾನು ಇವನ್ನ ಹಾಕ್ಕೊಳ್ತಾ ಇದ್ದೀನಿ, ತೊಗರಿಬೇಳೆ ಹಾಕೋತಾ ಇದ್ದೀನಿ. ತೊಗರಿಬೇಳೆ ಮತ್ತು ಹೆಸರು ಬೇಳೆ ಕೂಡಿಸಿ ಒಂದು ಅರ್ಧ ಕಪ್ ಅಷ್ಟು ಇಷ್ಟು ಹಾಕ್ಕೊತೀನಿ. ಮತ್ತು ಇದು ಏನು ಮೆಂತ್ಯಕಾಳು ನೋಡಿ. ಮೆಂತ್ಯಕಾಳು ಯಾಕೆ ಹಾಕೋದಂದ್ರೆ ದೋಸೆ ಕಲರ್ ಚೆಂದ ಬರ್ತೈತಿ ಮತ್ತು ಹೆಲ್ದಿ. ಮಕ್ಕಳಿಗೂ ಎಲ್ಲ ತಿಂತಿರ್ತಾರಲ್ಲ, ಹೆಲ್ದಿ ಒಂಥರ ಎಲ್ಲನೂ ಹೊಟ್ಟೆಗೆ ಹೋದಂಗೆ ಆಗ್ತೈತಿ. 2 ಸ್ಪೂನ ಮೆಂತ್ಯಕಾಳು ಹಾಕ್ಕೊತೀನಿ. ಇವಾಗ ಇವನ್ನ ಎಲ್ಲ ಹಾಕ್ಕೊಂಡಿರ್ತೀನಲ್ಲ, ಮತ್ತೊಂದು ಸಲ ವಾಶ್ ಮಾಡ್ಕೊತೀನಿ. ವಾಶ್ ಮಾಡಿದಾದ್ಮೇಲೆ ನೆನೆ ಹಾಕಿಬಿಡ್ತೀನಿ, ಚಲೋ ನೀರು ಹಾಕಿ ಬೇಳೆನೂ ಕೂಡ ವಾಶ್ ಮಾಡಬೇಕಾಗತ್ತೆ. ಯಾಕಂದ್ರೆ ಅದು ಬೇಳೆ ಮಾಡುವಾಗ ಕಾಲಿಗೆ ತುಳಿದಾಡಿರ್ತಾರೆ, ಧೂಳಾಗಿರ್ತಾವೆ, ಎಲ್ಲೆಲ್ಲೋ ಅಂಗಡಿಗೆ ಬಂದಿರ್ತಾವೆ, ಏನೇನೋ ಮಾಡಿರ್ತಾರೆ. ಸೊ ಹಂಗಾಗಿ ಅದರಲ್ಲಿ ಡಸ್ಟ್ ಎಲ್ಲ ಇರ್ತೈತಲ್ಲ, ಅದೆಲ್ಲ ವಾಶ್ ಆಗಲಿ ಅಂಥೇಳಿ ಮತ್ತೊಂದು ಸಲ ವಾಶ್ ಮಾಡಿ ಇವಾಗ ಇಲ್ಲಿ ನೀರು ಹಾಕಿ ನೆನೆ ಹಾಕಿಬಿಡ್ತೀನಿ. ಈಗ ನೆನೆ ಹಾಕುವಾಗ ಟೈಮ್ ಎಷ್ಟು 11 ಗಂಟೆ ಆಗೈತ್ರಿ. ಇವನ್ನ ರಾತ್ರಿ ಮಲ್ಕೊಳ್ಳುವಾಗ ನಾನು ಮಿಕ್ಸರ್ಗೆ ಹಾಕ್ತೀನಿ. ಮಿಕ್ಸರ್ಗೆ ಹಾಕ್ಕೊಳ್ಳುವಾಗ ಸ್ವಲ್ಪ ಅವಲಕ್ಕಿ ಈ ಬಟ್ಲಿಲೆ 1 ಬಟ್ಲ ಅವಲಕ್ಕಿನ ನೆನೆಸಿ ಅವನು ಗ್ರೈಂಡರ್ ಮಾಡಿ ಇದ್ರಾಗ ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. ಸೋಡಾ ಅದು ಏನು ಯೂಸ್ ಮಾಡೋಂಗಿಲ್ಲ ರೀ. ಸೋಡಾ ಹಂಗನ ನ್ಯಾಚುರಲಾಗೇನೋ ಉಬ್ತೈತಿ ಹಿಟ್ಟ, ಅದೇನು ಸೋಡಾ ಅದು ಹಾಕಿನೋ ಉಬ್ತದಂತಿಲ್ಲ. ನಾನು ಯಾವಾಗೂ ಸೋಡಾ ಯೂಸ್ ಮಾಡೋಂಗಿಲ್ಲ ರೀ. ನಾನು ಆಲ್ರೆಡಿ ಒಂದು ವಿಡಿಯೋದಾಗ ಫುಲ್ ಪ್ರೊಸೆಸ್ ದೋಸಾದೆಲ್ಲ ತೋರಿಸಿದ್ದೇನೆ ರೀ, ನೀವು ನನ್ನ ಹಳೆ ವಿಡಿಯೋದಾಗ ಚೆಕ್ ಮಾಡ್ಬೋದು. ಇವಾಗ ನೆನೆ ಎಷ್ಟು ಹಾಕ್ತೀನಿ, ಇದು ನೆಕ್ಸ್ಟ್ ವಿಡಿಯೋ ದೋಸೆ ಮಾಡೋದತ್ತು ಹಾಕೋಕೆ ಆಗ್ತದಿಲ್ಲೋ ಅಂಥೇಳಿ ಇವಾಗಲೇ ಎಲ್ಲ ಪ್ರೊಸೀಜರ್ ಹೇಳಿಬಿಡ್ತೇನೆ ನಿಮಗೆ. ಇಷ್ಟು ನೆನೆ ಹಾಕಿದ ನಂತರ ರಾತ್ರಿ ಮಲ್ಕೊಳ್ಳೋ ರುಬ್ತೇನಲ್ರಿ. ರುಬ್ಬುವಾಗ ಈ ಕಪ್ಪಿಗೆ 1 ಕಪ್ಪು ಅವಲಕ್ಕಿನ ರುಬ್ಬಿ ಹಾಕಿ ಇಟ್ಟು ಮಲ್ಕೊತೀನಿ. ಬೆಳಗ್ಗೆ ದೋಸೆ ಮಾಡೋದಷ್ಟೇ ರೀ. ಅವತ್ರನ್ನೆಲ್ಲ ತೋರ್ಸೋಕೆ ಆಗೋದಿಲ್ಲ ಅನಿಸುತ್ತೆ ವಿಡಿಯೋದಾಗ. ಫುಲ್ಲು ಎಲ್ಲ ವಿಡಿಯೋಸ್ ನೋಡಬೇಕು ಅಂದರೆ ಒಂದು ವಿಡಿಯೋದಾಗ ನಾನು ಆಲ್ರೆಡಿ ಎಲ್ಲ ಪ್ರೊಸೀಜರ್ನೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ, ಅದನ್ನು ನೀವು ನೋಡ್ಬೋದು.
ನಾನು ಇವತ್ತು ಬೆಳಗ್ಗೆ 11 ಗಂಟೆದಿಂದ ರೊಟೀನ್ ಇವತ್ತು ಶೇರ್ ಮಾಡ್ಕೊಳತ್ತೀನಿ. ಬೆಳಗ್ಗೆ ರೊಟೀನ್ ಅಂದರೆ ಮಾರ್ನಿಂಗ್ ಎದ್ದಾಗಿಂದ ಏನಾಗ್ತೈತಿ ಅಂಥೇಳಿ ಇನ್ನೊಮ್ಮೆ ಯಾವಾಗಾದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದೆಲ್ಲ ಆದ ನಂತರ ಬೆಳಗ್ಗೆ ಅಷ್ಟು ಗಜಿಬಿಜಿ ಕೆಲಸ, ಮಕ್ಕಳು ಸ್ಕೂಲ್ಗೆ ಹೋಗ್ತಿರ್ತಾರೆ, ಹಸ್ಬೆಂಡ್ ವರ್ಕಿಗೆ ಹೋಗ್ತಿರ್ತಾರೆ, ಅವ್ರಿಗೆ ನಾಷ್ಟ ಕೊಡು, ಈ ಥರ ಎಲ್ಲ ಗೊತ್ತೇ ಇರ್ತೈತಿ ಹೆಣ್ಮಕ್ಳಿಗೆ. ಅದೆಲ್ಲ ರೊಟೀನ್ನ ನಾನು ಇನ್ನೊಂದಿನ ಯಾವಾಗಾದರೂ ಶೇರ್ ಮಾಡ್ಕೊತೀನಿ. ಅದೆಲ್ಲ ಆದ ನಂತರ ಫ್ರೀಯಾಗಿ ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ಕೊಳತ್ತೀನಿ ಇವತ್ತು. ನಾನು ಇವತ್ತು ಏನು ದೋಸಕ್ಕೆ ಇದು ಮಾಡಿದ್ನಲ್ಲ ರೀ, ಅದೇನು ದಿನ ಇರೋಂಗಿಲ್ಲ. ಇವತ್ತೇನು ಮಾಡಾಕತ್ತಿದ್ನಲ್ಲ, ದೋಸಕ್ಕೆ ನೆನೆ ಹಾಕತ್ತಿದ್ನಲ್ಲ, ಅದು ಒಂದು ಸ್ವಲ್ಪ ನೆನೆ ಹಾಕೋರಿಗೆ ದೋಸೆ ಬಿರುಸಾಗ್ತಿರ್ತಾವೆ ಅಂಥೇಳಿ ಅನ್ನೋರಿಗೆ ಈ ಥರ ನೆನೆ ಹಾಕಿದ್ರೆ ಒಂದು ಸ್ವಲ್ಪ ಸಾಫ್ಟ್ ಬರ್ತಾವಂತ ತೋರಿಸೋದಕ್ಕೋಸ್ಕರ ಅದನ್ನ ತೋರಿಸಿದ್ನಷ್ಟ. ಮತ್ತು ಇವತ್ತು 11 ಗಂಟೆದಿಂದ ಹೊಲ್ಯಾಕೆ ಕೂತಿದ್ದೀನಿ ನೋಡ್ರಿ. ಅಂದ್ರೆ ಇವಾಗಲೇ ನಾನು ಇವನ್ನೆಲ್ಲ ಬ್ಲೌಸ್ನ ಕಟ್ ಮಾಡಿ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ. ಒಬ್ಬರು 4 ಬ್ಲೌಸ್ ಇದ್ದು, ಅಂದ್ರೆ ಮಗಳದ್ದು ಬಂದಿತ್ತು, ಅವರ ತಾಯಿದು 3 ಇದ್ದು, ಸಾಡಿ ಪಿಕೋಪಾಲ್ ಕೂಡ ಇದ್ದು, ಪಿಕೋಪಾಲ್ ಹಾಕಿಟ್ಟಿದ್ದೀನಿ. ಬ್ಲೌಸ್ ಕೂಡ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ. ಅವ್ರನ್ನ ಫಿಟ್ಟಿಂಗ್ ಅಷ್ಟು ಮಾಡೋದಿತ್ತು ರೀ. ಅಂದರೆ ಕರೆಕ್ಟಾಗಿ ಒಮ್ಮೆನ ಆ ಬ್ಲೌಸ್ ತೊಗೊಂಡು ಹಿಡಿದು ಅಂದ್ರೆ ಮಾಡಿರ್ತೀನಿ, ಆದರೂ ಒಂದು ಸ್ವಲ್ಪ ಇದು ಆಗಿರ್ತಾವಲ್ಲ, ಅದು ಕರೆಕ್ಟಾಗಿ ನೋಡಿ ಫಿಟ್ಟಿಂಗ್ ಮಾಡಾಕತ್ತಿದ್ನಿ. ಮತ್ತು ಅವನ್ನ ಯಾವ ಥರ ಅದಾವ ಸಾಡಿನೂ ಕೂಡ ಇದೇ ವಿಡಿಯೋದಾಗ ನಾನು ಶೇರ್ ಮಾಡ್ಕೊಂಡೇನಿ. ಬ್ಲೌಸ್ ಕೂಡ ಹೆಂಗೆ ಹೊಲ್ದೇನಿ ಅಂಥೇಳಿ ಶೇರ್ ಮಾಡ್ಕೊಂಡೇನಿ. ಏನು ಜಾಸ್ತಿ ಏನಿಲ್ಲ, ರೌಂಡ್ ನೆಕ್ಕು ಇದು ಅದೇ ಥರ ಅದಾವ. ಇದು ಟೀಚರ್ಸ್ ಗೊತ್ತಲ್ರಿ, ಏನು ಪ್ಯಾಚಸ್ ಪ್ಯಾಚ್ ಹಾಕಿ ಹೊಲ್ಸ್ಕೊಳಂಗಿಲ್ಲ, ಮತ್ತು ಲೇಸ್ ಕೂಡ ಹಚ್ಚಿ ಹೊಲ್ಸಂಗಿಲ್ಲ. ಹಂಗೆ ಪ್ಲೇನ್ ಇದ್ದು ಸಾಡಿ ಚೆಂದಿದ್ದು ನನ್ನ ಅವನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ. ಮತ್ತು ಟೇಲರ್ದು ಹೆಂಗೆ ರೊಟೀನ್ ಇರ್ತೈತಿ, ಯಾವ ಥರ ತ್ರಾಸ ಇರ್ತೈತಿ ಅಂತಲೂ ಕೂಡ ಈ ವಿಡಿಯೋದಾಗ ಶೇರ್ ಮಾಡ್ಕೋಬೇಕು ಅಂದ್ಕೊಂಡೇನಿ. ಯಾಕಂದ್ರೆ ಬ್ಲೌಸ್ ಹೊಲಿತರ ರೊಕ್ಕ ಬರ್ತಾವೆ ಅವ್ರಿಗೆ ನಾ ಅನ್ಕೊಳ್ಬೋದು ನೀವು, ಆದ್ರೆ ಅದ್ರ ಕೆಲಸ ಅಷ್ಟು ಈಸಿ ಇರಂಗಿಲ್ಲ ರೀ. ಬ್ಲೌಸ್ನ ಅದನ್ನು ಪೇಷನ್ಸ್ಲಿ ಕೂತು ಕಟ್ ಮಾಡಬೇಕು. ಮೊದಲು ಅಂದ್ರೆ ಸ್ಟಾರ್ಟಿಂಗ್ ಕಲಿಯೋವ್ರಿಗಂತರೂ ಅದು ಪೇಪರ್ ಕಟ್ಟಿಂಗ್ ಮಾಡ್ಕೋಬೇಕು, ಅದನ್ನ ಇಟ್ಟು ಮತ್ತು ಬ್ಲೌಸ್ ಪೀಸ್ಗಳನ್ನ ಕಟ್ ಮಾಡಬೇಕು, ಅದಕ್ಕೆ ಅಸ್ತರ್ ಕಟ್ ಮಾಡಬೇಕು, ಅವತ್ತನ್ನೆಲ್ಲ ಸಣ್ಣ ಸಣ್ಣ ಪೀಸ್ ಜೋಡಿಸಿ ಹೊಲಿಬೇಕು. ಏನು ಒಂದು ತಾಸು 2 ತಾಸು ಕೂತು ಹೊಲಿದು ಅದ್ರ ಹೆಮ್ಮಿಂಗ್ ಮಾಡಿ ಅವತ್ರನ್ನ ಈ ಥರ ಇಸ್ತ್ರಿ ಎಲ್ಲ ಮಾಡಿ, ಅದ್ರ ಕಷ್ಟ ಒಂದಿಲ್ರಿ. ಅಂದ್ಕೊಳ್ಬೋದು ಎಲ್ಲರೂ ಅಂತಾರೆ ಅವ್ರಿಗೇನು ರೊಕ್ಕ ಹೊಲಿತಾಳ, ರೊಕ್ಕ ಬರ್ತಾವ, ಹಂಗೆ ಹಿಂಗೆ ಅನ್ಬೋದು. ಆದರೆ ಅದ್ರ ಹಿಂದೆ ಎಷ್ಟು ಪರಿಶ್ರಮ ಐತಿ ಅಂಥೇಳಿ ಗೊತ್ತಾಗಲಿ ಅಂತ ಹೇಳಿ ಈ ವಿಡಿಯೋದಾಗ ಶೇರ್ ಮಾಡ್ಕೊಳಕತ್ತೀನಿ. ಈಗೀಗ ಬಿಡ್ರಿ ಯಾರೂ ಖಾಲಿ ಇರೋಂಗಿಲ್ಲ, ಲೇಡೀಸ್ ಯಾರೂ ಖಾಲಿ ಇರೋಂಗಿಲ್ಲ. ಏನಾರು ಒಂದು ಪಿಕೋಪಾಲ್ ಆದರೂ ಮಾಡ್ತಿರ್ತಾರೆ, ಮನ್ಯಾಗ ಒಂದು ಮೆಷಿನ್ ಇಟ್ಕೊಂಡು ತಮಗೆ ಬೇಕಾದದಕ್ಕೆ ತೊಗೊಂಡಿರ್ತಾರೆ. ಆದರೆ ಹಿಂಗೆ ಪಿಕೋಪಾಲ ಏನಾರು ಮಾಡ್ತಿರ್ತಾರೆ, ಅವ್ರಿಗೆ ಗೊತ್ತಿರ್ತೈತಿ ರೀ, ಒಬ್ಬೊಬ್ರಿಗೆ ಗೊತ್ತಿರ್ತೈತಿ. ನನಗೆ ಗೊತ್ತಿಲ್ದವ್ರಿಗೆ ಹೇಳತ್ತೀನಿ ಈ ಥರ ಇಟ್ಟು ತ್ರಾಸ ಇರ್ತೈತಿ ಅಂಥೇಳಿ. ಮತ್ತು ಅದ್ರಾಗ ಏನಾರು ಸ್ವಲ್ಪ ಕೆಟ್ಟಿತ್ತು ಹಂಗೆ ಹಿಂಗೆ ಅಂದರೂ ಮತ್ತು ಅವ್ರ ಕೈಲೇ ಬೇಯಿಸ್ಕೋಬೇಕು ರೀ, ಅವ್ರು ಅಂದದ ಮಾತೆಲ್ಲ ಅನಿಸ್ಕೋಬೇಕು. ಮತ್ತು ಅದು ಬ್ಲೌಸ್ ಹಾಳಾಗಿತ್ತು ಅಂದ್ರೆ ಅವರು ಬೈಯಾರಣ ರೀ, ಅವ್ರದ್ದು ಇದು ಆಗಿರ್ತೈತಲ್ಲ ಸಾಡಿ ಒಳಗೆ ಬ್ಲೌಸ್, ಆ ಥರ ಹುಡುಕ್ಯಾಡಿ ಮತ್ತೆ ಎಲ್ಲಿ ತಂದು ಹೊಲಿಸ್ಕೊಳ್ಳೋದು ಅವ್ರಿಗೂ ಪಾಪ ಇದಲ್ರಿ. ಕೆಟ್ರೆ ಮತ್ತು ಬೈಸ್ಕೊಳ್ಳಬೇಕಾಗ್ತೈತಿ. ಅದೇನು ಎಲ್ಲನೂ ನೀಟಾಗಿ ಹೊಲಿದು ಎಲ್ಲ ಪರ್ಫೆಕ್ಟ್ ಆದ ನಂತರನೂ ರೊಕ್ಕಕ್ಕೆ ಚಿಪ್ಪನ್ತನ ಮಾಡ್ತಾರಲ್ರಿ, ಅದು ಸಿಟ್ಟು ಬರ್ತೈತಿ ನನಗೆ. ಒಮ್ಮೊಮ್ಮೆ ಯಾವಾಗಾರ ಹಿಂಗೆ ಎಕ್ಸ್ಪೀರಿಯೆನ್ಸ್ ಆಗೈತೆ ರೀ. ಹೊಲಿದು ಎಲ್ಲ ಈ ಥರ ರೆಡಿ ಮಾಡಿ ಇಸ್ತ್ರಿ ಮಾಡಿ ಮನೆಗೆ ಒಯ್ದು ಕೊಟ್ಟಾಗ ಅವ್ರು ಏನಂತಾರಂದ್ರೆ, ಮೊದಲಂದ್ರೆ ನಾ ಹೇಳಿದ್ನಲ್ರಿ ನಿಮಗೆ ಸ್ಟಾರ್ಟಿಂಗ್ ನಾನು 200 ರೂಪಾಯಿದಿಂದ ಹೊಲ್ಯಾಕೆ ಸ್ಟಾರ್ಟ್ ಮಾಡೀನಿ ಅಂದ್ರೆ ನನ್ನ ಕಡೆನ ಬರಲಿ, ಮತ್ತು ನನಗೂ ಒಂದು ಸ್ವಲ್ಪ ಪ್ರಾಕ್ಟೀಸ್ ಆಗಬೇಕಾಗಿತ್ತು. ಅಣ್ಣನ ನಾ ಆವಾಗ 200 ರೂಪಾಯಿ ಇಟ್ಟಿದ್ನಿ. ಇವಾಗ ಬರೀ 20 ರೂಪಾಯಿ ಜಾಸ್ತಿ ಮಾಡಿದ್ರು, ಅಂದರೆ ಎಲ್ಲ ಟೋಟಲಾಗಿ ಹೇಳಿದ ನಂತರ ಈ ಸಲ ಯಾಕೆ ಜಾಸ್ತಿ ಆತ್ರಿ, ಇಷ್ಟು ಯಾಕೆ ಆಯಿತು ಅಂಥೇಳಿ ಎಲ್ಲನೂ ಪ್ರತಿಯೊಂದೂ ರೇಟ್ ಕೇಳಿ 220 ಹಿಡ್ದೇನು ರೀ ಈ ಸಲ ಬ್ಲೌಸ್ದ. 20 ರೂಪಾಯಿ ಅಷ್ಟು ಜಾಸ್ತಿ ಮಾಡೇನಿ ರೀ. ಅಂದ್ರೂ ಮೊದಲಿಂದ ನಿಮಗೆ ಹೇಳಿನಲ್ರಿ, ನಮಗೆ ಮೊದಲು ನಾ ಇದೇ ರೇಟ್ನಾಗ ಹೊಲಿಬೇಕ್ರಿ ಹಂಗೆ ಹಿಂಗೆ. ಆದರೆ ಎಲ್ಲರೂ ಬೇರೆ ಅಂಗಡಿ ದೊಡ್ಡ ಅಂಗಡಿಯಾಗ 100 ರೂಪಾಯಿ ಜಾಸ್ತಿ ಮಾಡಿರ್ತಾರೆ. ನಾನು 20 ರೂಪಾಯಿ ಜಾಸ್ತಿ ಮಾಡಿದ್ರು ಯಾಕಪ್ಪ ಹಿಂಗೆ ಅಂತಾರೆ ಇವ್ರು. ಅದ್ರ ಹಿಂದೆ ಎಷ್ಟು ಕಷ್ಟ ಐತಿ ಅಂಥೇಳಿ ಇವ್ರಿಗೇನು ಗೊತ್ತು. ಮತ್ತು ಅಸ್ತರ್ ರೇಟ್ ಜಾಸ್ತಿ ಆಗ್ತಿರ್ತೈತೆ, ಅದೆಲ್ಲ ಏನೂ ಗೊತ್ತಿರಂಗಿಲ್ಲ ರೀ. ಈಗ ಇಷ್ಟು ಜಾಸ್ತಿ ಮಾಡಿರಿ ಹಂಗೆ ಹಿಂಗೆ ಅಂತಾರೆ. ಅದ ಒಂಥರ ಬೇಜಾರು ಅನಿಸ್ತೈತೆ ರೀ. ಅಂದ್ರೆ ಎಲ್ಲನೂ ಒಂದೇ ರೇಟ್ ಇರಂಗಿಲ್ಲಲ್ರಿ, ಎಲ್ಲದ್ರದ್ದು ರೇಟ್ ಜಾಸ್ತಿ ಆಗೋದನ. ಆದ್ರೆ ಅದನ್ನು ಅವ್ರಿಗೆ ಹೇಳೋದು ಹೆಂಗೆ ರೀ. ಮತ್ತು ನಾ ಹೇಳಿದ್ನಲ್ಲ 50 ರೂಪಾಯಿ ಪಿಕೋಪಾಲ್ ಹೌದು ವಿಡಿಯೋದಾಗ ಶೇರ್ ಮಾಡ್ಕೊಂಡೀನಿ. 50 ರೂಪಾಯಿ ಪಿಕೋಪಾಲ್ದಿಂದ ಸ್ಟಾರ್ಟ್ ಮಾಡೀನಿ. ಅದು ಒಂದು 55 ರೂಪಾಯಿ 60 ರೂಪಾಯಿ ಅಂದ್ರೂ ಹಳಿ ಗಿರಾಕಿಗಳು ಕೊಡಂಗೇ ಇಲ್ಲರಿ. ನಾವು ಭಾಳ ಇರ್ತಾವೆ ನಿಮ್ಮ ಕಡೆನೇ ಬರ್ತೀವಿ, ಮತ್ತು ಯಾರ ಕಡೆ ಹೋಗಂಗಿಲ್ಲ, 60 ರೂಪಾಯಿ ತೊಗೋತೀನಿ ಅಂದ್ರೆ ಮತ್ತು ನಾವು ಅವ್ರ ಕಡೆನೇ ಹೋಗ್ತೀವಲ್ರಿ. ಈ ಥರ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರಲ್ರಿ, ಹಂಗೆ ಮಾಡ್ತಾರೆ.
ಇನ್ನೇನು ಮಾಡೋದ್ರಿ, ಫ್ರೆಂಡ್ಸ್ ಥರ ಆಗ್ಯಾರ, ಮತ್ತೇನು ಇರಲಿ ತಗೋ ಅಂತ ಇದನ್ನ ಆಗ್ತೈತಿ, ಬಿಡೋದಾಗ್ತೈತಿ. ಈಗೀಗ ಅಂದರೆ ಹೇಳಿ ಅಂಡರ್ಸ್ಟ್ಯಾಂಡ್ ಮಾಡಿ ಅಂದ್ರೆ ನಾ ಹೊಲಿಯೋದು ಪಗಾರಕ್ಕಿಂತ ಈಗ ಜಾಸ್ತಿ ಆಗೈತೆ ರೀ ರೇಟ, ಹಂಗೆ ಹಿಂಗೆ ಹೇಳಿ ಇವಾಗ ಸ್ವಲ್ಪ 220 ಮೊದಲಿಂದ ಹೊಲಿತೇನಲ್ರಿ ಅವ್ರಿಗೆ ತೊಗೋತೀನಿ. ಮತ್ತು ಈಗೀಗ ಹೊಲ್ಯಾಕೆ ಹಾಕ್ತಿರ್ತಾರಲ್ರಿ ಹೊಸಬ್ರು ಪರಿಚಯ ಆದ ನಂತರ ಅವ್ರಿಗೆ 250 ರೂಪಾಯಿ. ಎಲ್ಲ ಕಡೆ ಹೆಂಗೈತೇನೋ ರೇಟ್ ರೀ. ನಾನು ಕೇಳಿದ ಪ್ರಕಾರ ನಮ್ಮ ಬೇರೆ ಕಡೆ ಹಿಂಗೆ ದೊಡ್ಡ ದೊಡ್ಡ ಅಂಗಡಿಯಾಗ ಹೊಲಿತಿರ್ತಾರಲ್ಲ 500 ರೂಪಾಯಿಗೆ ಒಂದು ಬ್ಲೌಸ್ ಹೊಲಿತಿರ್ತಾರೆ. ನಾವೊಂದು 220 ರೂಪಾಯಿ 250 ರೂಪಾಯಿ ಕೇಳಿದ್ರು ನಮಗೆ ಆ ಥರ ಮಾಡ್ತಾರೆ. ಏನು ಮಾಡೋಕ್ಕಾಗಂಗಿಲ್ಲ ರೀ, ನಾವು ಒಂದು ಅಂಗಡಿ ತೆಗಿಮಟ ಇದನ್ನೆಲ್ಲ ಸಹಿಸ್ಕೋಬೇಕಾಗ್ತೈತಿ. ಇನ್ನು ಇದ್ರನ್ನೆಲ್ಲನೂ ಇಸ್ತ್ರಿ ಮಾಡಿದ್ದಾಯಿತು. ಇವಾಗ ಇದ್ರ ಹೆಂಗೆ ಅದಾವು, ಇದ್ರ ಸಾಡಿ ಹೆಂಗೆ ಅದಾವ, ಈ ಬ್ಲೌಸ್ ಹೆಂಗೆ ಹೊಲ್ದನಿ ಅಂಥೇಳಿ ತೋರಿಸ್ತೀನಿ ಬರ್ರಿ ನಿಮಗೀಗ. ಈಗೆಲ್ಲ ರೆಡಿ ಆಗ್ಯಾವ, ಒಯ್ದು ಕೊಡ್ಬೇಕ್ರಿ. ಅವ್ನು ನಿಮ್ಗೆ ಒಂದು ವಿಡಿಯೋ ಮಾಡಿಕೊಂಡು ಆಮೇಲೆ ಒಯ್ದು ಕೊಟ್ರೆ ಆಯ್ತು ಅಂತ ಹೇಳಿ ವಿಡಿಯೋ ಮಾಡತ್ತೀನಿ ರೀ. ಇಂಥ ಸಾಡಿನ ಫಸ್ಟ್ ಒಂದು ಮೊನ್ನೆ ತೋರಿಸಿದ್ನಿ, ನೀವು ನೋಡಿರ್ಬೋದು, ಹಳೆ ವಿಡಿಯೋದಾಗ ನೋಡಿರ್ಬೋದು. ಸೇಮ್ ಸಾಡಿ ಬಂದೈತೆ ನೋಡಿರಿ ಮತ್ತೊಂದು. ಇಂಥ ಸಾಡಿ ಈಗ ಟ್ರೆಂಡ್ ಆಗ್ಯಾವ ಏನೋ ರೀ. ಇದ್ರದ್ದೇನು ರೇಟ್ ಭಾಳ ಇಲ್ಲ, 1,100 ಅಷ್ಟೇ ಇತ್ತು. ಆದ್ರೆ ನೋಡಿರಿ ಎಷ್ಟು ಚಂದ ಐತೆ ಅಂತ ಹೇಳಿ. ಇವು ಮೀಸೋದಾಗೂ ಎಲ್ಲ ಸಿಗ್ತಾವೆ ನೋಡಿ ನಾನು ಮೀಸೋದಾಗೂ. ಆದರೆ ಇದೊಂಥರ ಕ್ವಾಲಿಟಿ ಬೇರೆ ಐತ್ರಿ, ಚಲೋ ಐತಿ. ಅಂಗಡಿಯಾಗನ ತೊಗೊಂಡಾರ ಆಮೇಲೆ. ಇದ್ರದ್ದು ಫಾಲ್ ಹಚ್ಚಿಟ್ಟಿದ್ದೀನಿ ನೋಡಿರಿ. ಇದು ಗ್ರೀನ್ ಕಲರ್ ಬಾರ್ಡ್ರ್ ಐತೆ. ನಾನು ಹಿಂಗೆ ಸ್ವಲ್ಪ ಹಿಂಗೆ ತಿರುಗಿ ಬಿತ್ತಂದ್ರೆ ಇಲ್ಲಿ ಇದು ಈ ಕಲರ್ ಕಾಣಿಸೋದಕ್ಕಿಂತಲೂ ಗ್ರೀನ್ ಬಾರ್ಡ್ರ್ ಐತಲ್ಲ, ಗ್ರೀನಾಗಿ ಕಾಣಿಸ್ಲಿ, ಗ್ರೀನನ್ನು ಹಚ್ಚಿರಿ ತಂದಿದ್ರು ಅವ್ರು. ಸೊ ಹಂಗಾಗಿ ಗ್ರೀನ್ ಹಚ್ಚಿದ್ದೀನಿ. ಇದ್ರೊಳಗಿನ ಬ್ಲೌಸ್ ನೋಡಿರಿ, ಇದು ಇಲ್ಲಿ ರೆಡಿ ಮಾಡಿಟ್ಟೇನಿ. ಇದು ಗ್ರೀನ್ ಐತಲ್ರಿ, ಈ ಗ್ರೀನ್ ಕಲರ್ ಬ್ಲೌಸ್ ಬಂದಿದ್ದಿದ್ರಾಗ ಬ್ಲೌಸ್ ತೋರಿಸ್ತೀನಿ ನೋಡಿರಿ. ಬ್ಲೌಸ್ನ ಹಿಂಗೆ ಮುಂದೆ ಫ್ರಂಟ ಈ ಥರ ರೌಂಡ್ ನೆಕ್ ಇಟ್ಟೇನಿ, ಹಿಂದೂ ರೌಂಡ್ ನೆಕ್ಕ ಇಡಂದಿದ್ರು. ಮತ್ತು ಈ ಥರದ್ದು ಬಾಲ್ಸ್ ಹಚ್ಚಿರಿ ಅಂದಿದ್ರು ಅವ್ರು. ಇಲ್ಲಿ ನೋಡಿರಿ, ಇಷ್ಟು ಸಿಂಪಲ್, ಏನು ಲೇಸ್ ಗೀಸ್ ಏನು ಹಚ್ಚಬೇಡ್ರಿ ಅಂದಿರು. ಇವಾಗ ಒಂದು ಸ್ವಲ್ಪ ಲೇಸ್ ಎಲ್ಲ ಹಚ್ಕೊಳ್ಳೋದನ್ನು ಕಡಿಮೆನೇ ಆಗಿಬಿಟ್ಟೈತೆ ನೋಡಿರಿ ಟ್ರೆಂಡ. ಯಾರೂ ಲೇಸನ್ನು ಹಚ್ಕೊಳ್ಳಂಗಿಲ್ಲ. ಇಲ್ಲಿ ಒಂದು ಸಣ್ಣದ ಏನಾದರೂ ಹಿಂಗೆ ಲೇಸ ಹಚ್ಚಿದ್ರೂ ಚಂದ ಕಾಣಿಸ್ತಿತ್ತು. ಆದರೆ ಅವ್ರು ಏನು ಹಚ್ಚಬೇಡ ಅಂದ್ರೆ ಇದನ್ನೆಲ್ಲ ಈ ಥರ ಬಾರ್ಡ್ರ್ ಬಂದಿತ್ತು, ಅದನ್ನ ಅರ್ಧ ಕಟ್ ಮಾಡಿ ಇಲ್ಲ ಹಚ್ಚೀನಿ. ಪೂರ್ತಿ ಆದರೂ ಚಲೋ ಕಾಣಿಸಂಗಿಲ್ಲರವ. ಇಷ್ಟು ಸಣ್ಣ ಆದ್ರೆ ಚಂದ ಕಾಣಿಸ್ತೈತಿ ನೋಡಿರಿ. ಬ್ಲೌಸ್ ಲುಕ್ ಚಂದ ಕಾಣಿಸ್ತೈತಿ ನೋಡಿ. ತೋಳ ಈ ಥರ ಐತಿ. ಇದು ಒಂದು ಸಾಡಿ ಹಾಕ್ತೀವಿ. ಈಗ ನೆಕ್ಸ್ಟ್ ಸಾಡಿ ಇತ್ತು. ಊಟ ಹಿಡ್ದೇನು ಇಲ್ಲಿ ಊಟ ಹಿಡ್ದೀನಿ. ನೆಕ್ಸ್ಟ್ ಸಾಡಿ ಯೆಲ್ಲೋ ಕಲರ್ ಐತೆ ನೋಡ್ರಿ. ಈ ಥರ ಯೆಲ್ಲೋ ಕಲರ್, ಈ ಥರ ಬಾರ್ಡ್ರ್ ಬಂದೈತಿ ಈ ಕಲರ್ ಒಳಗೆ. ಇವೇನು ಅಷ್ಟು ಕಾಸ್ಟ್ಲಿ ಅಲ್ರಿ ಸಾಡಿ, ಒಂದು 1,000 ರೇಂಜ್ ತನಕ ಅದಾವ್ರಿ. ಇದು ಶರಗ ಈ ಥರ ಬಂದೈತೆ. ಗ್ರೀನೂ ಐತಿ, ಬ್ಲೂನೂ ಐತಿ, ಮತ್ತು ಈ ಥರ ಈ ಕಲರ್ ಬ್ಲೂನೂ ಐತಿ. ಇದು ಸಾಡಿ ಹಿಂಗೈತಿ ನೋಡ್ರಿ, ಚಲೋ ಆಗೈತಿ. ಇದ್ರ ಒಳಗಿನ ಬ್ಲೌಸು ಇಲ್ಲಿ ನೋಡ್ರಿ. ಇದು ಸಾಡಿ ಒಳಗೆ ಏನೂ ಈ ಥರದ್ದು ಏನೂ ಇಲ್ಲನ, ಇದು ಬಾರ್ಡ್ರ್ ಅಷ್ಟೇ ಐತೆ ನೋಡ್ರಿ. ಈ ಥರದ್ದು ಬಾರ್ಡ್ರ್ ಅಷ್ಟೇ ಐತೆ, ಅದು ಬಾರ್ಡ್ರ್ನೂ ಚೇಂಜ್ ಐತೆ ನೋಡ್ರಿ. ಇದಕ್ಕೆ ಈ ಬಾರ್ಡ್ರ್ ಐತಿ, ಇದಕ್ಕೆ ಈ ಥರದ ಬಾರ್ಡ್ರ್ ಐತಿ. ಇದ್ರೊಳಗನೆ ಇತ್ತು. ಇದನ್ನ ಹಿಂಗೆ ರೌಂಡ್ ನೆಕ್ ಇಷ್ಟು ಹೊಲಿರಿ ಅಂದಿರು. ಇದು ರೌಂಡ್ ನೆಕ್ಕ, ಉದ್ದ ತೋಳ. ಇದು ಫುಲ್ ಬಾರ್ಡ್ರ್ ಇಟ್ಟಿದ್ದೀನಿ. ಇದಾಯ್ತು ರೀ. ನೆಕ್ಸ್ಟ್ ಸಾಡಿ, ಇದು ಸಾಡಿ, ಇದಕ್ಕೂ ಪಿಕೋಫಾಲ್ ಮಾಡಿಟ್ಟೇನಿ. ಒಬ್ಬೊಬ್ಬರೇ ಇಲ್ಲಿ ಮಷಿನ್ ಹೊಲಿಗೆ ಹಾಕ್ತಾರೆ ರೀ. ಅವು ಹೆಂಗೆ ಆಗ್ತಾವೆ ಏನೋ ಗೊತ್ತಿಲ್ಲ ರೀ. ಅವು ಚಲೋನೂ ಕಾಣಂಗಿಲ್ಲ ಮತ್ತು ನೀಟೂ ಕುಂದ್ರಂಗಿಲ್ಲ ರೀ. ಈ ಕಲರ್ ಐತಿ. ಇದ್ರ ಬ್ಲೌಸ್ ಇದೇ ಟೈಪ್ನಾಗ ಬರುತ್ತೆ ನೋಡ್ರಿ. ಈ ಕಲರ್ ಇದು ಏನು 1,000 ಒಳಗೆ
ರೇಟ್ ಇರ್ಬೋದು. ಇದ್ರ ಬ್ಲೌಸು ಸೇಮ್ ರೌಂಡ್ ನೆಕ್ ಮತ್ತು ಈ ಕಲರ್ ಅದು ಸಾಡಿ ಐತಲ್ರಿ, ಆ ಸಾಡಿದ ಈ ಬ್ಲೌಸ್ನಾಗ ಏನು ಯಾವುದೂ ಕಲರ್ ಬಂದೇ ಇಲ್ಲ. ಸೆರಗ್ನಾಗ ಅಷ್ಟೇ ಈ ಕಲರ್ ಐತನ ಇದು ಮಾಡಿದರು. ಅದಕ್ಕೆ ಇದು ಸಪ್ರೇಟಾಗಿ ಈ ಥರದ್ದು ಬಟ್ಟೆ ನನ್ನ ಹತ್ರ ಇತ್ತು. ಅದನ್ನು ಈ ಥರ ಏನು ಮಾಡಿದ್ದೀನಿ, ಪೈಪಿಂಗ್ ಮಾಡಿದ್ದೀನಿ. ಸೇಮ್ ಉದ್ದು ತೋಳು, ರೌಂಡ್ ನೆಕ್ ಉದ್ದು ತೋಳು ಈ ಥರ ಇತ್ತು. ನೆಕ್ಸ್ಟ್ ಸಾಡಿ, ಇದು ಸಾಡಿ ನಂಗೆ ಇಷ್ಟ ಆತ್ರಿ. ಒಂಥರ ಚಂದ ಅನಿಸ್ತು ನೋಡಿರಿ. ಇದ್ರ ಕಾಂಬಿನೇಷನು ಚಂದ ಐತಿ, ವೈಟ್ ಆ್ಯಂಡ್ ಎಲ್ಲೋ ಮತ್ತು ಗೋಲ್ಡ್ ಜರಿಯಿಂದ ಈ ಥರದ್ದು ಎಂಬ್ರಾಯ್ಡ್ರಿ ಟೈಪ್ ಬಂದಿದ್ದು. ಹಿಂಗೈತಿ. ಆದರೆ ಇದ್ರದ್ದು ಏನು ಒಂದು ನೆಗೆಟಿವ್ ಅಂದ್ರೆ ಈ ಸಾಡಿದ ಭಾಳ ರಫ್ ಐತ್ರಿ, ಚುಚ್ಚತೈತಿ ಭಾಳ. ಮತ್ತು ಈ ಥರ ನೋಡ್ರಿ, ಒಳಗಡೆ ಈ ಥರ ಏನಂತಾರೆ ಇದು ಕುಚ್ಚು ಒಂಥರ ಫಿನಿಶಿಂಗ್ ಅಟ್ಟ ಚಲೋ ಬಂದಿಲ್ಲ ರೀ. ಯಾಕೋ ಇದು ನೋಡ್ರಿ, ಪೂರ್ತಿ ಸಾಡಿನೂ ಹಿಂಗೈತಿ, ಕರೆ ಸೀದಾ ಹಿಂಗೈತಿ. ಎಷ್ಟು ಚಂದ ಕಾಣಿಸ್ತೈತಿ. ಉಲ್ಟಾ ನೋಡ್ರಿ ಯಾವ ಥರ ಐತಿ. ಒಂಥರ ಬಿರುಸು ಇದ್ದಡಿ ಬಿರುಸಲ್ರಿ, ಇದು ಒಂಥರ ಚುಚ್ಚತೈತಿ. ಜರಿಯಿಂದ ಬಿರುಸೈತಿ ಏನು ಗೊತ್ತಿಲ್ಲ. ಆದ್ರೆ ಅಷ್ಟು ಒಂದು ತಾಸು 2 ತಾಸು ಉಟ್ಕೊಳಕ್ಕೆ ಚಂದ ಅನಿಸ್ತೈತಿ ನೋಡ್ರಿ, ಚಂದ ಕಾಣಿಸ್ತೈತಿ. ಇದ್ರೊಳಗಿನ ಬ್ಲೌಸ ಈ ಥರ ಇದು ವೈಟ್ ಐತ್ರಿ, ಇದು ವೈಟ್ದಾಗ ಬಂದಿತ್ತು. ಅದನ್ನು ಕೂಡ ಹೊಲ್ದೇನು ನೋಡ್ರಿ. ಸೇಮ್ ರೌಂಡ್ ನೆಕ್, ಈ ಥರ ಉದ್ದೋಳು, ಈ ಥರ ಉದ್ದೋಳು, ರೌಂಡ್ ನೆಕ್ ಈ ಥರ ಉದ್ದೋಳು ಇದು. ಫ್ರೆಂಡ್ಸ್, ಇವ್ರ ನಾವು ಒಯ್ದು ಕೊಟ್ಟು ಬರಬೇಕು. 4 ಸಾಡಿ 4 ಬ್ಲೌಸ್ನ ಒಯ್ದು ಕೊಟ್ಟು ಬರಬೇಕು. ಅಂದರೆ ಅವ್ರು ಸ್ವಲ್ಪ ದೂರ ಆಗ್ತೈತಿ ಅಂತ ಹೇಳಿ ಬರೋಂಗಿಲ್ಲ. ನಾವು ಕಡೆ ಪೇಟೆಗತ್ತು ಹೋಗ್ತಿರ್ತೀನಲ್ಲ, ಗಾಡಿ ಮೇಲೆ ಒಯ್ದು ಕೊಟ್ಟು ಬರಬೇಕು. ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತಾರೆ. ವಿಡಿಯೋನ ನೋಡ್ತಾ ಇದ್ದೀರಲ್ಲ, ವಿಡಿಯೋಸ್ನ ನೋಡತ್ತೀರಿ, ಅದರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ, ಮತ್ತು ಲೈಕ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿರಿ. ಏನಿದು ಇಲ್ಲ.